ಫ್ರೆಂಡ್ಸ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ರೀ. ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಮತ್ತೆ ಹುಡುಗರಿಗೆಲ್ಲ ಬಿಟ್ಟು ಬಂದೋಡ್ರಿ. ಬಟ್ಟೆ ಬಂಡೆ ಮಾಡಿದೆ ರೀ. ಬಟ್ಟೆ ಹೋಗೋ ತೀರಾ ಬ್ಯಾನತ್ ಕೈ ಉಬ್ಬೇದೇನು ಮಾಡೋದು ಒಂದು ಗೊತ್ತಾಗಲ್ರಿ. ಬ್ಯಾನ್ ಆಗ್ತದ್ರಿ ಅದು. ಬಟ್ಟೆ ಹಿಂಡಕ್ಕೆ ಸುತ್ತ ಬರ್ಲಾಗದ. ಹಂಗೆ ಒಣಗ್ತಿ ನೋಡ್ರಿ. ಎರಡೆರಡು ದಿನ ತೊಳಗತ್ತದ್ರಿ ಬಟ್ಟೆ ಒಣಗಲಕ್ಕೆ ರೀ. ಇಂಥ ಬಿಸಿಲಾಗ ಎರಡೆರಡು ದಿನ ತೊಳತ್ರಿ. ಹಿಂಗೆ ನೀರಾಗ ಎದ್ದದು ಹಿಂಗೆ ಒಣಗ್ಕೋದು ನಡ್ದದ್ರಿ. ಕೈ ಹಿಂಡಕ್ಕಂತ ಹಿಂಗೆ ಒಡ್ಡ ಮುರ್ದು ಹಿಂಡಕ್ಕೆ ಬರ್ಲಾಗ್ಯದ್ರಿ. ಅಷ್ಟು ತ್ರಾಸ ಆಗ್ತದೆ. ಹೋಗ್ತೀನಿ ರೀ ದವಾಖಾನಿಗೆ. ಏನೇನಾಗತ್ತಾ ಏನಿಲ್ಲ ಅಂತೇಳಿ ಶೇರ್ ಮಾಡ್ಕೊತೀನಿ ರೀ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಟೈಮ್ 10 ಗಂಟೆ ಆಗ್ಯದ್ರಿ. 10:00ವರೆಗೆ ಹಂಗೆ ಬಿಡ್ತೀನಿ ರೀ. ದಿನ 10 ದಿನ ಮನೆ ಅವ್ರು ಇಬ್ಬರಿಗೆ ಬಿಟ್ಟು ಬಂದಾಡ್ರಿ. ಬಿಟ್ಟು ಬಂದು ತಂದು ಬೂಟ್ ಅದೆಲ್ಲ ತಯಾರಿ ಮಾಡ್ಕೊಳಕತ್ತಾವ್ರಿ ಶಾಲಿಗೆ ಹೋಲಕ್ಕ. ಇಲ್ಲ ಪಿಲು ಈಗ ಏನಾರು ಹಾಕಿಂದಕ್ಕೆ ಹೋಗ್ತಾಳ್ರಿ ಫ್ರೆಂಡ್ಸ. ಇನ್ನೂ ಅರ್ಧ ಗಂಟೆ ಟೈಮ್ ಅದ ರೀ. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ. ಅರ್ಧ ಗಂಟೆ ಆದ್ಮ್ಯಾಗ ತಯಾರಾಗ್ತೀನಿ ರೀ. ನಾನು ತಯಾರಾಗಿ ದವಾಖಾನೆ ಹೋಗ್ತೀನಿ. 10:00 ತೆಗಿತದ್ರಿ. ಇನ್ನೊಂದು ಏನಂದ್ರಿ ಫ್ರೆಂಡ್ಸ, ನಾ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಬರ್ಬಾರ್ದನ್ನೋದ್ರಿ ನಂದ್ರಿ. ಸ್ಕ್ಯಾನಿಂಗ್ ಮಾಡ್ಕೊಂಬ ಅಂತಂದ ರೀ. ನಂದು ಏನು ರೀ ಒಟ್ಟು ದವಾಖಾನೆ ತೋರಿಸ್ಕೊಂಡಿಲ್ಲ. ನಾ ಯಾವಾಗ ಬಡ್ದ ಒಟ್ಟು ದವಾಖಾನೆ ತೋರಿಸಿಲ್ಲ. ಬರೀ ಗೋಳಿ ಮೇಗೆ ಇದ್ದೀನಿ. ಹಾಗಾಗಿ ಒಂದು ಸಲ ದವಾಖಾನೆ ಹೋಗಿ ಬಂದ್ರೈತು. ಕಮ್ಮಿ ಆಯಿತು ಚಲೋ. ಕಮ್ಮಿ ಆಗಲಿಲ್ಲ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಬಂದ್ರೈತೆ ಈ ವಿಚಾರ ಮಾಡತ್ತೀನಿ ರೀ ನಾ. ಯಾಕಂದ್ರೆ ಸುಮ್ಮನೆ ಹೋಗಿ ಎದೆ ದಾಸ ಸಲಗತ್ತೆ ರೀ ಸ್ಕ್ಯಾನಿಂಗ್ ಮಾಡ್ಕೊಂಡು ಬರ್ಲಕ್ರಿ. ಎಲ್ಲಿ ಏನಂತಾರೋ ಏನು ಸುದ್ದಿ ಅಂತ ಹೇಳಕ್ಕೆ ಏನೂ ಆಗಿರಬಾರ್ದ್ರಿ ಫ್ರೆಂಡ್ಸ. ಗೋಳಿ ಮ್ಯಾಗ ಕಮ್ಮಿ ಆಗ್ಬೇಕಂತ ನಾ ಬೆಳ್ಕೊಳತ್ತೀನಿ ರೀ. ಎಲ್ಲ ಮೊದಲೇ ಗಾಡಿ ಖರ್ಚಿಗೆ ಆ ರೇಂಜಿಗೆ ಖರ್ಚು ಮಾಡಕತ್ತಾರ. ಗಾಡಿಗೆ ಬಕ್ಕಳು ಖರ್ಚು ಆಲತ್ತದ ರೀ. ಅಂತಾರದ ನಾ ಬೇರೆ ಈಗ ಸ್ಕ್ಯಾನಿಂಗ್ ಅದು ಇದು ನರ ಹೋಯ್ತು ಕದಾಯ್ತು ಅಂತೇಳಿ ಖರ್ಚು ಮಾಡೋಕೆ ಇಷ್ಟ ಇಲ್ಲ. ಬಟ್ ದವಾಖಾನೆ ಅಂದರೆ ನನಗೆ ಇಷ್ಟ ಇಲ್ಲ ರೀ. ಮೇನ್ ಇಂಪಾರ್ಟೆಂಟ್ ರೊಕ್ಕ ಹಾಕ್ತಿರ್ಬೇಕು ರೀ. ಕಮ್ಮಿ ಆಗೋ ಸಂಬಂಧ ಹಂಗೇನು ಇಲ್ಲ ರೀ. ಒಟ್ಟು ನನಗೆ ದವಾಖಾನೆ ಈಗ ಒಳಗೆ ಕಾಲಿಟ್ರಿ ದಾಸ್ ಹತ್ತದ್ರಿ. ಸಣ್ಣ ದವಾಖಾನೆ ಏನಾದರೂ ಆರಾಮ್ ತಪ್ತು ಮಾಡ್ತು ಹೋದಂದ್ರೆ ಏನೋ ಅನ್ಸಲ್ಲ ರೀ. ಅಟ್ಟ ಗೋಳಿಚ ತೊಗೊಂಬರ್ತೀನಿ. ಅದೇ ಭಾಳ ಮೀರು ಬತ್ತಂದ್ರೆ ಹೋಗ್ತೀನಿ ರೀ. ದವಾಖಾನೆ ಎಲ್ಲ ಹೋಗಲ್ಲ. ಮತ್ತು ಇಂಥರ ದೊಡ್ಡ ದವಾಖಾನೆ ಹೋಗಿ ಸ್ಕ್ಯಾನೇ ಮಾಡಿಸ್ರಿ. ಅದು ನರ ಆಯ್ತು ಕಾಂಗಾಯ್ತು ಅದಕ್ಕೆ ಅದು ಮಾಡಬೇಕು, ಅದು ಬಿಚ್ಚಬೇಕು, ಕದ ಹಾಕಬೇಕು ಅನ್ನೋದು ಇವೆಲ್ಲ ಕೇಳಿದ್ರೆ ನಾನು ಗಂಟಲ್ದೇ ಅನುಭವ ತಿಂದೀನಿ ರೀ. ಗಂಟಲ್ದು ನಿಮ್ಗೆ ಗೊತ್ತಾ, ನಾನು ಗಂಟಲು ಪ್ರಾಬ್ಲಮ್ ಅಂತೇಳಿ ದವಾಖಾನೆಗೆ ಹೋದಾಗ ಅವರು ಏನಂದ್ರೆ ಕೊಯ್ದು ಆಪ್ರೇಷನ್ ಮಾಡ್ಬೇಕಂದಿರ. ಅದು ಎದೆ ಜಾಸ್ತಿ ಅಂದಿತ್ತು ರೀ ನನಗೆ. ಎಲ್ಲ ಅದು ಭಾಳ ಅಂದ್ರೆ ಭಾಳ ಎದೆ ದಾಡ ಮಾಡಿತ್ತು ನನಗೆ. ಅದು ಅಂತೂ ಮನಾರು 2 ವರ್ಷ ತಿರುಗಾಡಿನ ನಾ ಗಂಟಲು ಸಂಬಂಧ. ಎಲ್ಲೆಲ್ಲಿ ತಿರುಗಾಡೋದು ಏನೇನು ಸುದ್ರಿ. ನಾನು ತಿನ್ನೋದು ಸಂಬಂಧ ಹಂಗಾಗ್ಯದ್ರಿ. ಮಾತಾಡಿ ಚೀರಾಡೋ ಸಂಬಂಧ ರೀ. ಮತ್ತೊಂದು ಕಂಟ್ರೋಲ್ ತಪ್ಪು ತಿನ್ನೋದ್ರಿ. ಅಂದ್ರೆ ಖಾರ ಅದು ಹುಳಿ ತಿತ್ತು ನೋಡ್ರಿ. ಅದ್ರದಿಂದ ಗಂಟಲು ರೀ ಒಂದು ಚೀರಾಡೋದ್ರಿಂದ ಹೆಚ್ಚಿಗೆ ಚೀರಿ ಮಾತಾಡೋಣ ಗಂಟಲು ಇನ್ನೂ ಬಿ ರೀ. ನಾನು ಈಗ ಜಾಸ್ತಿ ಏನಾದರೂ ಯಾರು ಕೂಡ ಚೀರಾಡಿ ಜಗಳ ಆಡ್ದಂದ್ರೆ ಗಂಟ್ಲು ಕುಂದಿರ್ತದೆ. ನಂದು ಪ್ರಾಬ್ಲಮ್ ಅದ ರೀ. ಹಾಗಾಗಿ ಭಾಳ ಕಂಟ್ರೋಲಾಗಿರ್ಬೇಕು ರೀ. ಆಪ್ರೇಷನ್ ಹೇಳಿದ್ರೆ ಅದು ಏನೋ ಗೊತ್ತಿಲ್ಲ. ದೇವ್ರ ಪುಣ್ಯದಿಂದ ಅಯ್ಯಪ್ಪ ಸ್ವಾಮಿ ಪುಣ್ಯದಿಂದ ಬೇಡ್ಕೊಂಡು ರೀ. ಎಲ್ಲ ದೇವ್ರ ಪುಣ್ಯದಿಂದ ರೀ ನನಗೆ ಆಪ್ರೇಷನ್ ಆಗಲಿಲ್ಲ ರೀ. ಅಲ್ಲಿಗೆ ಅದು ಕಮ್ಮಿ ಐತ್ರಿ. ಗೋಳಿ ಮೇಗೆ ಕಮ್ಮಿ ಐತ್ರಿ. ಅದು ಭಾಳ ಖುಷಿ ಅದ ರೀ ಫ್ರೆಂಡ್ಸ್. ಗೋಳಿ ಮೇಗೆ ಕಮ್ಮಿ ಆಗಿದಂಗೆ ಆಪ್ರೇಷನ್ ಅಂದ್ರೆ ಅವ್ರು ಆಪ್ರೇಷನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿರ. ಅವ್ರು ಮಾಡೋಕ್ಕಿಂತ ಮೊದಲೇ ಇಲ್ಲಿ ಎದೆ ಹೊಡ್ಕೊತೀನಿ ರೀ. ನಾ ಮಾಡೋಕ್ಕಿಂತ ಮೊದಲೇ ಎದೆ ಹೊಡ್ಕೊತೀನಿ ರೀ. ಹಂಗಾಗಿ ಬಿಡ್ತದೆ ರೀ. ಸೊ ಹಂಗಾಗಿ ಕಮ್ಮಿ ಆಗ್ಯದ ರೀ. ಇದನ್ನು ದೇವ್ರ ಹತ್ರ ಬೇಡ್ಕೊಳಕತ್ತೀನಿ ರೀ. ನಾ ಇದಕ್ಕೇನೂ ಆಗಿರ್ಬಾರ್ದು. ಅಷ್ಟೇ ಈಗ ದವಾಖಾನೆಗೆ ಹೋಗ್ತೀನಿ ರೀ. ಗೋಳಿ ಮ್ಯಾಗ ಕಮ್ಮಿ ಆಗ್ಬೇಕಂತೇಳಿ ಬೇಡ್ಕೊಳತ್ತೆ ಅಷ್ಟೇ. ಅದೇ ವಿಚಾರ ಮಾಡಕತ್ತೀನಿ ರೀ ಫ್ರೆಂಡ್ಸ್. ದೇವ್ರ ಹತ್ರ ಅದೇ ಬೇಡ್ಕೊಳ್ಳೋದು. ಜರ ಹೋಗ್ತೀನಿ ರೀ ದವಾಖಾನೆಗೆ. ಜರ ಚಲೋ ಇದ್ದು ದವಾಖಾನೆ ಆದರೆ ಅದು ತೋರಿಸ್ಕೊಂಡು ಗೋಳಿ ಔಷಧ ಮ್ಯಾಗ ಕಮ್ಮಿ ಆಗ್ಬೇಕನ್ನೋದ್ರ ನಂದು ಸ್ಕ್ಯಾನಿಂಗ್ ಹಿಂಗೆ ಅಲ್ತಾನೆ ಹೋಗ್ಬಿಡತ್ತಪ್ಪ ದೇವ್ರೇ ಅಂತೇಳಿ ಬೇಡ್ಕೊಳತ್ತೀನಿ ಅಷ್ಟೇ ರೀ. ಮತ್ತೇನಿಲ್ಲ ರೀ ಫ್ರೆಂಡ್ಸ. ಮಾತಾಡ್ಕೊಂತಾರೆ ಹಾಗೆ ಆತ ರೀ. ನಾ 10:00 ತನಕ ಟೈಮ್ ಅದ ರೀ. ಈಗ ಸಾಲಿಗೆ ಹೋಗ್ತಾಳ್ರಿ. ಈಗ ಹೋಗೋಣ. ನಾನು ತಯಾರಾಗಿ ಹೋಗಿ ತೋರಿಸ್ಕೊಂಬರ್ತೀನಿ ರೀ. ಏನಾಗುತ್ತೆ ಏನಿಲ್ಲ ನೋಡೋ. ಬರೀ ಮೆಡಿಕಲ್ ಮ್ಯಾಗೆ ದಿನ ಹಾಕಿನ ಮೆಡಿಕಲ್ ಗೋಳಿ ತೊಗೊಂಡು ತೋರಿಸ್ಕೊಂಬರ್ತೀನಿ ರೀ ಹೋಗಿ. ಸೊ ಏನೇನಾಗುತ್ತೆ ಏನಿಲ್ಲ ನೋಡಂತ್ರಿ. ಬುಧವಾರ ಲೈಟ್ ಬೇರೆ ಹೋಗ್ಯದ್ರಿ. ಅದಕ್ಕೆ ಸುಮ್ಮನೆ ಕೂತೀನಿ ರೀ ಇಲ್ಲಿ. ಅಂದ್ರೆ ಸಟ್ ಹೊಡ್ಲಿಗತ್ತಾರೆ. ಸುಮ್ಮನೆ ಕೈ ಆಡಿಸ್ಬೋದು ಕೂತೀನಿ ರಟ್ಟೆ. ನೀವು ಕಮೆಂಟ್ ಹಾಕ್ರಿ ಜಲ್ದಿ ಬೇಗ ಹುಷಾರಾಗಲಿ ಅಕ್ಕ ಅಂಥೇಳಿ. ಬರೀ ಬ್ಯಾಗ್ ಹೋತಿ ಇವರು ಕಡ್ಲಿಗತ್ತವಲ್ಲ ಹೋತಿ ಪಿಲು ಆಯ್ತು ರೀ ಫ್ರೆಂಡ್ಸ್. ನಾನು ತಯಾರಾಗ್ತೀನಿ ರೀ. ಬಾಯ್ ಬಾಯ್. ಅಲ್ಲೇ ಕುಂದ್ರು ನಿಂದ್ರಬೇಡ. ಅಲ್ಲಿ ಬ್ಯಾಗ್ ತೆಳಗಿಟ್ಟು ಕುಂದ್ರು ಬರೋ ತನಕ. ಬಾಯ್. ಅಲ್ಲಿ ಬಿಸಿಲು ಇರ್ತದೆ ಮಮ್ಮಿ. ಕೇಳಿ ನಿಂತೈತಿ ಅಲ್ಲಿ. ನೀ ಪೈಲ ದಿವಸ ಅಲ್ಲೇ ಅಲ್ಲೇ ನಿಂದಿರ್ಸಿದ ಅಲ್ಲೇ ಬ್ಯಾಗ್ ತಗೋ ಇಡ್ತಾನೆ ನಿಂದಿರ್ತಿ. ಆಯ್ತಾಯ್ತು ಬಾಯ್. ನಾನು ದವಾಖಾನೆಗೆ ಹೋಗ್ತೀನಿ ಈಗ ಅಂಕ. ಬಾಯ್. ಅಭ್ಯಾಸ ಮಾಡಿ ಚಂದ. ಏನು ಅದು ನಿನ್ನ ಕೈ ಬ್ಯಾರೆ. ನೀ ಮಕ್ಕೊಂಡು ನಿನಗೆ ಕೈ ಇದಾಗಿ ಅದು ನನಗೆ ಬಡ್ದದ. ಬಾಯ್. ಓಣೆ 11 ಆಗದ್ರಿ ಫ್ರೆಂಡ್ಸ. ಬರೀ ಹೋಗಮ್ಮ ದವಾಖಾನೆ ತೆರೆದಿರ್ತವೆ. ಅಲ್ಲಿ ಮೇಡಮ್ ಬೇರೆ 11:00 ಬರ್ತಾಳೆ ರೀ ಫ್ರೆಂಡ್ಸ್. ಏನು ಮಾಡೋದು ಇಲ್ಲಿದೆ. ಅಲ್ಲಿ ಹೋಲಕ್ಕೆ ನನಗೆ ಮತ್ತೆ 11 ಆಗ್ತದೆ ರೀ. ನಡ್ಕೋತ ಹೋಗ್ಬೇಕಲ್ರಿ. ನೈಟಿ ಮ್ಯಾಗೆ ಹೊಂಟಾಳ ಅನ್ಕೋಬೇಡ್ರಿ. ನೈಟಿ ಮ್ಯಾಗೆ ಹೊಂಟೀನಿ ರೀ. ದವಾಖಾನೆ
ಅದರ ನಾ ಏನು ಹಳೆ ಮನೆ ಕಡೆ ಇದ್ದೆ ನೋಡ್ರಿ, ಹಳೆ ಮನೆ ಕಡೆ ಇದ್ದೆ ನೋಡ್ರಿ, ಅಲ್ಲಿ ಅದಾರ ದವಾಖಾನೆ. ಹಾಗಾಗಿ ನೈಟ್ ಮ್ಯಾಗ ಹೊಂಟೇನಿ ರೀ. ಕೈ ತೋರಿಸ್ಬೇಕಲ್ರಿ ಹಿಂಗೆ, ಹಾಗಾಗಿ ಡ್ರೆಸ್ ಹಾಕೋತಿದ್ರಿ. ಯಾರು ಹಾಕೋತ್ ಕುಂದಿರ್ಬೇಕು, ನಂದೇ ನನಗೆ ಆಗ್ಯಾದ್ರಿ ಅಂತ ಡ್ರೆಸ್ ಹಸಿಯಲ್ಲಿ ಹಾಕೋತ್ ಕುಂದಿರ್ಲಿ, ಹೋಗಿ ತೋರಿಸ್ಕೊಂಬರೋದ. ಹಳೆ ಮನೆ ಇತ್ತು ನೋಡ್ರಿ ನಮ್ಗೆ, ಆ ಕಡೆ ಅದ ದವಾಖಾನೆ. ಹಾಗಾಗಿ ಎಲ್ಲ ಕಡೆ ಹಾಗೆ ತಿರುಗಾಡ್ತೀನಿ ರೀ ನಾನು. ಹೋದ್ರೆ ಅಂತ ಹಾಗೆ ಹೊಂಟೀನಿ ರೀ. ಹಂಗೆ ಅನ್ಕೋಬೇಡ್ರಿ, ಹಾಕ್ಕೋಬೇಕಂದ ಅಂದರೆ ಆಗ್ಯದ ರೀ, ಆಗಲ್ಲ ಆಗ್ಯದ ನಂಗೆ. ಹಾಗಾಗಿ ಇಲ್ಲಿದ ಬೇರೆ ನಡ್ಕೊತ ಹೋಗ್ಬೇಕು ಹಳೆ ಮನೆ ಕಡೆ. ಇಲ್ಲಿ ಏನೋ ಒಂದು 20 ನಿಮಿಷ ಹತ್ತದ ಬಿಸಿಲ ನಡ್ಕೊತ ಹೋಗ್ಬೇಕು ರೀ. ಅಲ್ಲಿ ನೋಡಮ್ರಿ ಏನಂತ ಕೇಳಮ್ಮಂತ ಅಂತರ ನೀರು ಬಂದವ್ರಿ. ಮತ್ತು ಈಗ ಬಂದವ್ರಿ, ಮ್ಯಾಗ ಹಚ್ಚಿನಿ, ನೋಡಮ್ ಹೇಳ್ತಾನೆ ತುಂಬ ಲೆಕ್ಕ. ಬರ್ರಿ ಹೋಗ. ಮತ್ತು ನಾನು ಚಾವಿ ಹಾಕ್ತೀನಿ. ಚಪ್ಪಲ್ ನೋಡ್ರಿ ಸಂದಿಗೆ ಟಪಾರು. ಚಲೋ ಅವ್ರು 11:00 ಹಂಗೆ ಮತ್ತೆ ತಳಕಿನ ಮೇಡಮ್ ರೀ. ಜಲ್ದಿ ಬಂದಾಗ ಜರ ಚಲೋ ಆಗ್ತದೆ. ಬರ್ರಿ ಹೋಗ. ಕೆಲಸ ಬಂದೀನಿ ರೀ ದವಾಖಾನೆ ಬಲ್ಲಿ. ಯಾಕೋ ದವಾಖಾನೆ ಮುಚ್ಚಕತ್ತಾರಲ್ಲ, ಕೇಳ್ತಿಂದಮ್ರಿ ಯಾಕೋ ದವಾಖಾನೆ ಮುಚ್ಚಕತ್ತಾರ. ಫ್ರೆಂಡ್ಸ್, ಏನು ಟೈಮ್ ಖರಾಬ್ ನೋಡ್ರಿ ನಮ್ಮದು. ಎಂಥ ಟೈಮ್ ಅಂತಂದ್ರೆ ಇಲ್ಲಿ ಅಲ್ಲಿಗೆ 25 ನಿಮಿಷ ಹೊಡ್ಕೋತ ಹೋಗಿದ್ರಿ. ಬಿಸಿಲ ಮೊದಲೇ ಬಿಸಿಲು ಬರಲ್ದು. ಬಿಸಿಲಾಗ ಹೋದ್ನಲ್ರಿ ತೀರಾ ತ್ರಾಸ ಆಗುತ್ತೆ. ಒಟ್ಟು ಬಿಸಿಲಾಗ ಕಾಲೇ ಹಿಡ್ಬಿಡಲ್ದು. ಆ ರೇಂಜಿಗೆ ಬಿಸಿಲಾಗ ಹೋದ್ನ ಮತ್ತು ಕಾಲದ ಬ್ಯಾನೆ ಮತ್ತೆ ಬಿದ್ದು ಬಿಡ್ತೀನಿ ರೀ ಮನ್ಯಾಗ. ಅಂಥರದಾಗ ದವಾಖಾನೆ ತೋರಿಸ್ಬೇಕು ಹೋದ್ರೆ ನಮ್ಮ ಟೈಮ್ ಖರಾಬ್. ದವಾಖಾನೆ ಬಂದಿತ್ತು ರೀ, ಹೋಗ್ರದ ದವಾಖಾನೆ ಬಂದು ಮಾತಾಡ್ರಿ. ಯಾಕೆ ನಾನು ಮೇಡಮ್ ಬರ್ಲತ್ರಿ ಇವತ್ತು, ಚೇಂಜ್ ಮಾಡಿ ಬಾ ಅಂದ್ರಿ. ಮತ್ತು ಚೇಂಜ್ ಮಾಡಿ ನೋಡ್ರಿ, ಈಗ 7 ಗಂಟೆಗೆ ಬಾ ಅಂದಳ್ರಿ. ಮತ್ತು ಚೇಂಜ್ ಮಾಡಿ ಹೋಗ್ಬೇಕ್ರಿ. ಇಲ್ಲಿ ಸುಮ್ಮನೆ ಹೋದಲ್ಲಪ್ಪ ಅಂತ ನಂಗೆ ಅನ್ನಿಸ್ತು. ಏನು ಮಾಡ್ಬೇಕ್ರಿ, ಬಂದಂಗೆ ಹೋಗ್ಬೇಕಲ್ರಿ ಎಲ್ಲ ಟೈಮ್ ರೀ. ಬೇಡಂದ್ರೆ ಹೆಂಗೆ, ಒಳ್ಳೇದು ಬರ್ತದೆ ಕೆಟ್ಟದ್ದು ಬರ್ತದೆ, ಎರಡೂ ತೊಗೋಬೇಕಲ್ರಿ. ಬರೀ ಒಳ್ಳೇದಟ್ಟೆ ತೊಗೊಂಡು ಕೆಟ್ಟದ್ದು ಬಿಟ್ಟಾಕಿದ್ರೆ ಹೆಂಗೆ ರೀ. ಕೆಟ್ಟದ್ದು ತೊಗೋಬೇಕು, ಒಳ್ಳೇದು ತೊಗೋಬೇಕು. ಎಲ್ಲ ಟೈಮ್ ನಮ್ಮದೇ ಆಗಿರಲ್ಲಲ್ರಿ ಫ್ರೆಂಡ್ಸ. ಎಲ್ಲ ಟೈಮ್ನು ಒಳ್ಳೇದಾಗಿರಲ್ಲ, ಎಲ್ಲ ಟೈಮ್ನು ಕೆಟ್ಟದಾಗಿರಲ್ಲ. ಒಳ್ಳೇದು ಆಗ್ತದೆ, ಕೆಟ್ಟದ್ದು ಆಗ್ತದೆ. ಒಳ್ಳೆ ಸಮಯ ಇರ್ತದೆ, ಕೆಟ್ಟ ಸಮಯ ಇರ್ತದೆ ರೀ. ಎಲ್ಲ ಟೈಮಲ್ಲಿ ಒಂದೇ ರೀತಿ ಇರ್ಬೇಕ್ರಿ. ಹೆಂಗೆ ಬರ್ತಂಗೆ ಹೋಗ್ಬೇಕಲ್ರಿ. ಅದ್ರ ತ್ರಾಸ ತಡ್ಕೊಳ್ಳೋದಾಗಲ್ಲ ಅಟ್ಟಿ ಮತ್ತೇನಿಲ್ಲ ರೀ. ಅವ್ರು ಜರ ಮೇಡಮ್ ಇದ್ದೀವಿ ಅಂದ್ರೆ ನಂಗೆ ಜರ ಅನುಕೂಲ ಆಗ್ತೈತೆ ರೀ. ತೋರಿಸ್ಕೊಂಬಂದು ಮನೆಗೆ ಹೊಸ ಆರಾಮ ಮಾಡ್ಬೇಕಂದ. ಇನ್ನು ಸಂಜೆ ಬರ್ತಾಳತ್ತ. ಸಂಜೆ ತನಕ ಬ್ಯಾನೆ ತಳದ ಬಟ್ಟಿಗೆ ಮೆಡಿಕಲ್ನಾಗ ಗೋಳಿ ತೊಗೊಂಬಂದಿ ನೋಡ್ರಿ. ಆಕಿ ಮೆಡಿಕಲ್ನಾಗ ನಂದು ತ್ರಾಸ ಭಾಳ ಅದಾವ. ಆಕಿಗೆ ಮುಖ ಮಾರ್ಪಡೋದು ಗುಳಿ ಕೊಡೋದ. ಮೆಡಿಕಲ್ನಾಗ 2 ಗುಳಿ ತಿಂದಿನಿ. ಇದು ಕುಕುಮ ಭಂಡಾರ ಖಲಾಸ್ ಆಗೈತೆ, ಹಾಗೆ ತೊಗೊಂಬಂದ. ಮೊದಲೇ ಕೆಲ್ಸಿಗೆ ಹೋಗಲ್ಲಾಗಿನಿ ರೀ. ಮನ್ಯಾಗ ಕುಕುಮ ಭಂಡಾರ 2 ಖಲಾಸ್ ಆಗ್ಯಾವ. ಕೆಲ್ಸಿಗೆ ಹೋಗಲ್ಲಾಗಿನಿ. ಹೋಗಿದ್ನಂದ್ರೆ ತರ್ತಿದ. ಅದಕ್ಕಾಗಿ ಹೆಂಗೆ ಹೋಗಿನಿ. ಅದು ಕುಕುಮ ಭಂಡಾರ ತೊಗೊಂಬಂದ, ಗೋಳಿ ತೊಗೊಂಬಂದ. ಪುರ್ತ್ಯಾಗ ತಂದೇನಿ ಇವತ್ತಿನ ಪುರ್ತ್ಯಾಗ. ಚೇಂಜ್ ಮಾಡಿ ಹೋಗ್ಬೇಕ್ರಿ ದವಾಖಾನೆಗೆ. ಹಿಪ್ಪಲ್ಲ ನಡ್ಕೋತ ಇಟ್ಟು ದಮ್ ಹೊಂಟದ್ರಿ ಫ್ರೆಂಡ್ಸ. ನಡ್ಲಿಕ್ಕೂ ದಮ್ ಹೊಂಟದ. ಆ ರೇಂಜಿಗೆ ವೀಕ್ ಆಗಿಬಿಟ್ಟೇನ ನೋಡ್ರಿ. ಇಲ್ಲ ಏನಾಯ್ತು ಆಗಲ್ಲಕ್ಕ. ನೋಡಮ್ಮ ಚೇಂಜಿಗೆ ಒಂದಮ್ಮ ಹೋಗೋದ್ರಿ. ಈಗ ಒಂದಮ್ಮ ಆಗ್ಯದ್ರಿ. ಹೋಗಿ ಬಂದಿನಿ. ಒಂದು ಅರ್ಧ ಗಂಟೆ ಐತ್ರಿ, ಹೋಗಿ ಬಂದಿನಿ. ಈಗ ಮತ್ತೆ ಚೇಂಜ್ ಮಾಡಿ 7 ಗಂಟೆಗೆ ಬಾ ಅಂದಳ್ರಿ. 6:30 ಹಿಡಿದು 7 ತನಕ ಹೋಗಿ ಬರ್ತೀನಿ. ನೋಡಮ್ರಿ ಏನೇನು ಆಯ್ತು ಅಂಥೇಳಿ. ಸದ್ಯಕ್ಕೆ ಮನೆಗೆ ಹೋಗಿ ಗೋಳಿ ತೊಗೊಂಡು ಒಂದು ರೆಸ್ಟ್ ಮಾಡಮ್ರಿ. ಏವ್ವ ನಡ್ಕೋತ ಹೋಗ್ಬೇಕಲ್ರಿ. ಅವ್ವ ಬಿಸಿಲ ಮ್ಯಾಗ ಬಿಸಿಲು ಹಿಂಗೆ ಬಡ್ಲಿಕತ್ತದ ರೀ. ಆ ಬಿಸಿಲು ತಡ್ಕೊಳಕ್ಕೆ ಶಕ್ತಿ ಇಲ್ಲರಿ. ಹಂಗಾಗ್ಬಿಟ್ಟದ ಶರೀರ ಅಷ್ಟು ಮೆತ್ತಗಾಗ್ಬಿಟ್ಟದ್ರ. ಒಂದು ಸ್ವಲ್ಪ ಮೆತ್ತಗೆ ಅಂದ್ರೆ ಮೆತ್ತಗೆ. ಬಿಸಿಲಾಗ ಓಡಾಡಪ್ಲೇ ಇಲ್ಲ, ಜಾಸ್ತಿ ನಡೆಯಪ್ಲೇ ಇಲ್ಲ. ಏನೋ ಗೊತ್ತಿಲ್ಲ ನೋಡ್ರಿ. ಈ ರೇಂಜಿಗೆ ಆತಿನಂತ ಅಂದ್ಕೊಂಡಿದ್ದಿಲ್ಲ. ಇರಲಿ, ಏನು ಮಾಡ್ಬೇಕು, ಒಂದು ಸ್ವಲ್ಪ ಗೋಳಿ ತೊಗೊಂಡು ದವಾಖಾನೆ ತೋರಿಸ್ಕೊಂಡು ಜರ ಮತ್ತೆ ಗಟ್ಟಿ ಆಗ್ಬೇಕಲ್ರಿ. ಇಲ್ಲಾಂದ್ರೆ ಮನ್ಯಾಗ ಕೆಲಸ ಮಾಡೋರು ಬೇಕಲ್ರಿ. ನಾ ಮಾಡಲಿ ಮನ್ಯಾಗ ಕೆಲಸ ಆಗಲ್ಲ. ಜರ ತೋರಿಸ್ಕೊಳಮ್ರಿ ಆಗಲ್ಲಾಗ್ಯದ ರೀ. ಹಾಗಾಗಿ ಚೇಂಜ್ ಮಾಡಿ ನೋಡಂತ ಹೋಗಮಂತ ತೋರಿಸ್ಕೊಂಬರ್ತೀನಿ ಏನೇನು ಆಗ್ತದೆ ಅಂತೇಳಿ. ಹೌದಲ್ರಿ ಫ್ರೆಂಡ್ಸ, ಒಳ್ಳೇದು ಕೆಟ್ಟದ್ದು ಎರಡೂ ಇರ್ತಾವೆ. ಎರಡೂ ಸಮಾನಾಗಿ ತೊಗೋಬೇಕಲ್ರಿ. ಈಗ ಯಾವುದು ಬೇಡ ಅಂದ್ರೆ ನಡೆಯಲ್ಲ. ಈಗ ಹೋಗೀನಿ, ನಾನು ಟೈಮ್ ಖರಾಬ್ ರೀ. ಅರ್ಧ ಗಂಟೆ ನಡ್ಕೊತ ಹೋಗೀನಿ. ಒಟ್ಟು ದವಾಖಾನೆ ಬಂದಿತ್ತು. ಚೇಂಜ್ ಮಾಡಿ ಹೋಗ್ತಾ ಇದ್ರಿ. ಅವಾಗಾರ ತೋರಿಸ್ಕೊಂಬರ. ಅಲ್ಲಿ ತನಕ ಗೋಳಿ ತೊಗೋತೀನಿ. ನಾಡ್ರಿ ಹೋಗ್ಕೊಂಬಂದು ಫ್ರೆಂಡ್ಸ ಮನೆಗೆ ಬಂದೀನಿ ರೀ. ಮೊದಲು ಗೋಳಿ ತೊಗೋತೀನಿ ರೀ. ಯಾಕೆ ತ್ರಾಸ ತೆಗಿಯೋದಾಗಲ್ರಿ. ಊಟ ಮಾಡಿಲ್ಲ ರೀ ನಾನು. ಬಾರ ತಿನ್ನೋ ಉಂಡಿಲ್ಲ. ಮೊದಲು ಗೋಳಿ ತೊಗೋತೀನಿ ರೀ. ಆಮೇಲೆ ಮುಂದೆ ಅಂದ್ರೆ 1 ಕಿಲೋ ಪೇರು ತಂದೀನಿ ರೀ ಫ್ರೆಂಡ್ಸ್. ಊಟ ಅಂತ ಹೋಗಲಾಗ್ಯದ. ಇದಾದ್ರೆ ಏನಾದ್ರೂ ತಿನ್ಬೇಕಂತೇಳಿ ಪೇರು ತಂದೀನಿ ರೀ. ಬೈಕೊಂಡು ಒಂದರ ಪೇರು ತಿಂತೀನಿ ರೀ. ಪೇರು ತಿಂದು ರೆಸ್ಟ್ ಮಾಡ್ಬೇಕಂದ್ರೆ ನೀರು ಒಂದು ತುಂಬ ಅದ ರೀ.
ನೀರ ಬೇರೆ ಇದು ಪೇರು 30 ರೂಪಾಯಿ ಕಿಲೋ ಅದು. ನಾನೇ ಸುಮ್ಮನೆ 1 ಕಿಲೋ ತೊಗೊಂಡ್ರಿ. ಮಾನ್ಕಾಯಿ ತರ್ಬೇಕಂದ್ರೆ ಬೈಲಿಗತ್ತಾರೆ ಯಜಮಾನ್ರಿಗೆ. ಮಾನ್ಕಾಯಿ ತಿಂತು ಬರೀ ಮಾನ್ಕಾಯಿ ತಿನ್ನತ್ತಿಲ್ಲ, ಸಾಕು ಮಾನ್ಕಾಯಿ ತಿನ್ನೋದು ಅಂಥೇಳಿ ಸೀಸನ್ ಮುಗಿಲಿಕ್ಕಂತ ಅದ್ರ ಸಾಕಂತೇಳಿ ಅಂದರು. ಮಾನ್ಕಾಯಿ ಮೇಲೆ ಮಕ್ಕಳು ಜವಾರಿ ಸಾಕು ಬೇಡಲತ್ತಾರ ಅಂಥೇಳಿ ನಾನು ಗಪ್ಪ ಅದೇ ರೀ. ಪೇರುವರ ತಿಂದ್ರೆ ಅಂತೇಳಿ ತಂದೀನಿ. ಇದು ಗೋಳಿ ತೊಗೊಂಡ್ರಿ. ಇಷ್ಟು ಪೇರು ತಿನ್ನಲ್ಲ, ಚಕ್ರ ಬಂದು ಬೀಳಂಗಿದ್ದೀನಿ, ಉಂಡಿಲ್ಲ ಏನಿಲ್ಲ, ಊಟ ಅಲ್ರಿ ಹೋಗಲ್ಲಾಗ್ಯದ. ಇಷ್ಟು ಪೇರು ತಿಂದು ನಾನು ಅಡ್ಡತ್ತೀನಿ. ಹಾಗೆ ಬ್ಯಾರಲ್ಗೆ ಹಚ್ಚೀನಿ ರೀ ನೀರು. ಅಂದ್ರೆ ಪ್ಲೇನ್ ಹಚ್ಚೀನಿ. ಇಲ್ಲಿ ಹೊರಗೆ ಕುಂದಿರ್ತೀನಿ, ಯಾಕಂದ್ರೆ ಲೈಟ್ ಹೋಗ್ಯಾವ್ರಿ. ಮನ್ಯಾಗ ಕುಂದ್ರದು ಆಗಲ್ಲ ತೆಗಿಯಾಗ. ಅದನ್ನು ಪೈಪ್ ತಳ ಬಿದ್ದು ನೋಡ್ರಿ, ಹಿಂಗೆ ಕಾಡ್ತಾವೆ. ಮ್ಯಾಗ ಪೈಪ್ ಹಚ್ಚಿರ್ತೀನಿ, ತಳ ಬಿಡ್ತೀನಿ. ಹಿಂಗೆ ಹಚ್ಚಿರ್ತೀನಿ, ಬುದ್ಧಿ ಬಿಡ್ತಾವೆ. ಇದೊಂದು ಬರಲ್ಲ ತೊಂದರೆ ಐತ್ರಿ. ಆಮೇಲೆ ಕಟ್ಟಿ ತೊಳ್ಕೊತೀನಿ. ಈಗೇನು ತೊಳ್ಕೊಳಲ್ರಿ, ಆಮೇಲೆ ತೊಳ್ಕೊತೀನಿ. ಮೊದಲು ಪೇರು ತಿನ್ನ ಬರೀ ಫ್ಯಾನ್ಸ್. ಯಪ್ಪ ಪೇರು ನೋಡಿ ಯಾರಿಗೆಲ್ಲ ಭಯ ನೀರು ಕಡ್ಲಿತ್ತಾವ ಕಮೆಂಟ್ ಹಾಕ್ರಿ. ಓ ಪೇರು ತಿನ್ನಮಿ ತಿಂದು ನೀರ ತುಂಬ್ತೀನಿ ರೀ ಫ್ರೆಂಡ್ಸ. ಮತ್ತೆ ಸಿಗ್ತೀನಿ. ಮಮ್ಮಿ ಚಾಲು ಆಯ್ತು ಫ್ರೆಂಡ್ಸ. ಟೈಮ್ ನೋಡ್ರಿ 6:30 ಆಗ್ಯಾದ್ರಿ. ದವಾಖಾನೆ ಹೋಗೋ ಟೈಮ್ ರೀ. ನಮ್ಮ ಚಂತರ ಮನ್ಕೊಳ್ಬೇಕಂತ ಅಂದೇರಿ. ಆಲೇ ಇಲ್ಲ ಯಾಕಂದ್ರೆ ಇಲ್ಲೇ ಹೊತ್ತಿತ್ತು. ಒಟ್ಟ ನಿದ್ದೆ ಹಾಕಿಲ್ಲ. ಸರಿ ನೀ ಬಟ್ಲೆ ಇದಿ ಮಮ್ಮಿ ಆ ಕಡೆ ಹೋಗ್ಕೊಂಡ್ರೋನಿ ಮತ್ತೆ ಮಾದ್ರ ಬರ್ಲಿಕತ್ತ. ಸೊ ಹಂಗಾಗಿ ಚಂತನ ಒಟ್ಟ ನಿದ್ದಿನೇ ಆಗಿಲ್ರಿ ನಂಗೆ. ಮನ್ಕೊಂಡಿಲ್ಲ ನೋಡಿ, ರಾತ್ರಿ ನಿದ್ದಿಲ್ಲ. ಮೂತಿ ಹಾಕ್ಬೇಡ. ಅದೇನು ಗೋಳಿ ತೊಗೊಂಡ್ರಿ, ಅದನ್ನು ಅಟ್ಟೆ ತಾತ್ಬಿಡ್ತಿಕ್ಕೆ ಒಂದು 50 ಗಂಟೆ ಕಮ್ಮಿ ಆಗ್ತದೆ ನೋಡ್ರಿ. ಗೋಳಿ ತೊಗೊಂಡು ನೋಡ್ರಿ ಮೆಡಿಕಲಲ್ಲೂ ಒಂದೇ ಗಂಟೆ ಕಮ್ಮಿ ಆಗ್ಯದ. ಆಮೇಲೆ ಒಟ್ಟ ಕಮ್ಮಿ ಆಗಿಲ್ರಿ. ತ್ರಾಸ ಆಗತ್ತೆ. ಹೋಗ್ಬೇಕ್ರಿ 6:30 ಬಿಟ್ಟನೆ 7ಕ್ಕೆ ಹೋಗ್ಬಿಡ್ತೀನಿ ಅಲ್ಲಿಗೆ. ಬಂದರ್ ಇವರಿಗೆ ತಿಲ್ಲಕ್ಕೆ ಕೊಟ್ಟು ಹೋಗ್ತೀನಿ. ಜಗಲ ಮೇಲೆ ದೀಪ ಹಚ್ಚೀನಿ. ರುಚಿ ಕೆಟ್ಟದ್ರಿ, ಚಲೋ ಅದೇ. ನಾ ಅದ್ರಾಗ ತಗೋತ ತಾಮ ಪೇಡು ಅದಲ್ಲ. ರುಚಿ ಕಟ್ಟಿಂಗ್ ಮಾಡ್ಲಿ. ಕಟ್ ಇಲ್ಲೂ ಅಭ್ಯಾಸ ಮಾಡ್ಕೊ ಕುಂದ್ರಿ. ವಿರಾಜ್ ಜಗಳ ಆಡ್ಬೇಡ್ರಿ ಹೇಳ್ತೀನಿ ನಿಮಗೆ. ನಾವು ಹೋಗ್ಬರ್ ನಂಗೆ ಲೇಟ್ ಆಗ್ತದೆ. ಜರ ದವಾಖಾನೆ ತೆರಿಬೇಕಲ್ಲ. 1 ಗಂಟೆ ಆತ ನಂಗೆ ಬರ್ಲಕ್ಕ. ಟಿ ವಿ ನೋಡ್ಕೊತ ಅಭ್ಯಾಸ ಮಾಡ್ಕೊಂಡ್ರಿ. ನೀವು ಜಾಸ್ತಿ ಟಿ ವಿ ನೋಡ್ಬೇಡ್ರ ಹೇಳ್ತೀನಿ. ಅಭ್ಯಾಸ ಮಾಡ್ರಿಲ್ಲ ಬಾ ಹುಡಿತೀನಿ ನಾವು ಇಜ್ಜಿ ನಿನಗೆ. ನೀವು ಅಭ್ಯಾಸ ಮಾಡಲಿಲ್ಲ ಟಿ ವಿ ಬಂದ್ ಮಾಡಿ ಹೋಗ್ತೀನಿ ನೋಡ. ಜಗಳ ಆಡ್ಬೇಡ್ರಿ, ಒಟ್ಟ ಹೊರಗೆ ಬರಬೇಡ್ರಿ ಹಂಗೆ. ಹಾಂ ಹೋಲಿನ ನಂಗೆ ಬರೋಕ್ಕೆ ಲೇಟ್ ಆಗ್ತದೆ. ದವಾಖಾನೆ ತೋರಿಸ್ಕೊಂಡು ಮಾಡ್ಕೊಂಡು ಗೋಳಿ ತೊಗೊಂಡು ಬರ್ತೀನಿ. ಹಾಂ ಜಗಳ ಆಡ್ಬೇಡ, ಬರೋಣ ಅಡುಗೆ ಮಾಡ್ತೀನಂತ. ಹೊರಗೆ ಬರಬೇಡ್ರಿ ಒಟ್ಟ. ತೊಗೊಂಡು ಹೋಗ್ತೀನಿ ಹೊರಗೆ. ತರ್ತೀನಿ. ಹೊರಗೆ ಬರಬೇಡ್ರಿ ಅಂದ. ಟಿ ವಿ ನೋಡ್ಕೊತ ಕುಂದ್ರಿ. ಬಾಯ್. ಹೋಗ್ತೀನಿ ರೀ ಫ್ರೆಂಡ್ಸ್ ದವಾಖಾನೆಗೆ. ಈಗ 6:30 ಆಗ್ಯದ. 7 ತನಕ ಅಲ್ಲೇ ಇರಬೇಕು. 7ಕ್ಕೆ ಬರ್ತದೆ ಅಂತ ಹೇಳ್ಯಾರ ಡಾಕ್ಟ್ರು. ಹೋಗಮ್ ನೋಡ್ರಿ ಫ್ರೆಂಡ್ಸ. ಟೈಮ್ ನೋಡ್ರಿ 8 ಆಗ್ಯದ್ರಿ. ಒಂದು ಯಾವಾಗ ಹೋಗಿನಿ ರೀ, ನಮ್ಮ ಮನೆಯಿಂದ 6:30 ಹೋಗಿನಿ. 8 ಆಗ್ಯದ್ರಿ. ಮೇಡಮ್ ಬರೋದೇ 7:30ಕ್ಕೆ, ಮತ್ತು 7:45 ಬರ್ತಾಳೆ. ಏನೋ ನಂದು ಟೈಮ್ ಚಲೋ ಅನ್ಬೇಕ್ರಿ. 7:15 ಬಂದೋಡ್ರಿ. ಪೈಲ ನಂದೇ ಐತಿ, ಯಾಕೆ ನಾನೇ ಜಲ್ದಿ ಹೋಗ್ಕೊತೀಗ. 7ಕ್ಕೆ ದವಾಖಾನೆ ತೆರಿತಿದ್ದೆ. ನಾ ಇಲ್ಲಿ 6:30 ಬಿಟ್ಟಿನಿ. 7ಕ್ಕೆ 10 ನಿಮಿಷ ಅಲ್ಲೇ ಇದ್ದೆ ರೀ ದವಾಖಾನೆಗೆ. 10 ನಿಮಿಷ ಕಮ್ಮಿ ಏನಂತಾರೆ. ಇನ್ನು ಯಾರೂ ಬಂದಿದ್ದಿಲ್ಲ ರೀ. ಹೋಗಿದ್ದು ಪೈಲ ನಂದೇ ಇತ್ತು. ಹಾಗಾಗಿ ಮೇಡಮ್ ಅಲ್ಲಿ 2 ಗಂಟೆ ಪೂರ್ಣ ತಾಸು ಕೂತಾರೆ. ಬರ ನಂದೇ ಪಾಳೆ ಬತ್ತು. ತೋರಿಸ್ಕೊಂಡ ಹೊಂಟಿಂಡಿಗೆಲ್ಲ ತೊಗೊಂಡು ಗೋಳಿ ಮನೆಗೆ. ಇದೆಲ್ಲ ಜಂಗಲ್ ಅದ ರೀ ಫ್ರೆಂಡ್ಸ್. ಕತ್ಲದ ಕಾಣಿಸ್ಕೊತ್ರಿ. ನಿಮ್ಗೆ ಹೋಗ್ಬೇಕೇ ತಿರ್ಗಾಡ್ತೀನಿ ನಾನು ಹಿಂಗೆ. ಪೂರ ಜಂಗಲ್ ಅದ ರೀ. ಕಡೆ ಎಲ್ಲ ಓಡಾಡ್ತೀವಲ್ಲ ದಿನ ಜಂಗಲ್ ರೀ. ಕತ್ಲಾಗ ಯಾರೂ ಬರಲ್ಲ ರೀ. ಗೊತ್ತಾಯ್ತಂದ್ರೆ ಬೈತಾರೆ ಕಡೆ ಕತ್ಲಾಗ ಬಂದಿದ್ದು ರೀ. ಪಾರ್ಗಳೊಂದು ಏನು ಮಾಡ್ಕೊತವನ್ರಿ ಫ್ರೆಂಡ್ಸ. ಮನೆಗೆ ಹೋಗ್ತೀನಿ ರೀ. 8 ಆಗ್ಯದ. ಅಡುಗೆ ಸುದ್ದ ಮಾಡಿ ಬಂದಿಲ್ಲ ರೀ ಅವ್ರಿಗೆ. ಅಡುಗೆ ಬಂದೆ ಅಂದ್ರೆ ಏನೂ ಇರ್ತಿದಿಲ್ಲ ರೀ ನಂಗೆ. ಅಡುಗೆ ಒಂದು ಮಾಡಿ ಬಂದಿಲ್ಲ ರೀ. ಏನು ಮಾಡಕತ್ತಾರ ಅನ್ಸುತ್ತೆ. ಅದು ಒಂದು 10 ಅದ. ನಮ್ಗೆ 8 ಆಗ್ಯದ ಟೈಮ್. ಕತ್ಲಾಗ ಮನ್ಯಾಗ 3 ಇರ್ತಾವೆ. ಅದಕ್ಕೆ ಫಾಸ್ಟ್ ಹೊಂಟೀನಿ ರೀ. ದಮ್ ಹೊಂಟದ. ಇನ್ನೊಂದು 10 ಇಲ್ಲ 15 ನಿಮಿಷದಾಗ ಹೋಗಿ ಮುಡ್ತೀನಿ ರೀ ಫ್ರೆಂಡ್ಸ್ ಅಲ್ಲಿಗೆ.
ಹೋಗಿ ಊಟ ಸಿಗ್ತೀನಿ ಆತು ನಿಮ್ಗೆ. ಏನು ಮಾಡಾಕತ್ತಾರ ನೋಡಮ್ರಿ. ಏನು ಮಾಡತ್ತೀರೋ? ಕುರ್ಕುರಿ ಅಲ್ಲಿ ಓಪ ದಗಾಕ ನೀವು ಹೋಗ್ಬಂದಿನಿ. ಫುಲ್ಲು ಲೇಟ್ ಐತಿಲ್ಲ. ಏನು ಮಾಡ್ರಿ ಇಡ್ತಾನ ಅಂಜಿಕೆ ಬತ್ತೇನು? ಹ್ಞೂ 8 ಆಗದ್ರಿ. ಲೇಟ್ ಆಯ್ತಲ್ಲ ಜರ ದವಾಖಾನೆ ಇದು ಮಾಡ್ಲಕ್ಕ. ಸುಮ್ಮಕೊಂಡ್ರು ಕಾರವಾರ ಹ್ಯಾ ಮಾಡ್ತಾನೆ ನೋಡ್ರಿ ಅವ. ಸರಿ ನಾ ಎಷ್ಟು ಅಂಜಿ ಓಡ್ ಬಂದೀನಿ ಏನು ಮಾಡತ್ತಾರೆ ಅನ್ಸುದ್ದಿ ಅಂತೇಳಿ. ಫ್ರೆಂಡ್ಸ್ ದವಾಖಾನೆ ಹೋಗಿ ನೋಡ್ರಿ. ಇದು ಕ್ರೀಮ್ ಕೊಟ್ಟಾರಿ, ಕಾಣಿಸಕತ್ತಿರ್ಬೇಕು. ಇದು ಕ್ರೀಮ್ ಕೊಟ್ಟಾರ. ಇದು ಪೆದ್ದಿದೆ ಕ್ರೀಮ್ ಅದ ಇದು. ಮತ್ತು ಇವು ಗೋಳಿ ಕೊಟ್ಟಾರಿ ಫ್ರೆಂಡ್ಸನ. ಯಾವಾಗ ಭೀ ಗೋಳಿ ತರಬೇಕಾದ್ರಿ ಅವರು 10 ಬರೆದ್ರು ನಾ 5 ಗೋಳಿ ತರ್ತೀನಿ ರೀ. ಮತ್ತು 6 ಬರೆದ್ರು 3 ಗೋಳಿ ತರ್ತೀನಿ. 5 ಬರೆದ್ರು ಅಟ್ಟೆ 2 ಇಲ್ಲ 3 ಗೋಳಿ ತರ್ತೀನಿ ರೀ. ಯಾವಾಗ ಭೀ ಕಮ್ಮಿ ಮಾಡಿ ಅವ್ರು ಹೆಚ್ಚಿಗೆ ಏಟ್ ಕೊಡ್ತಾರೆ ಅಷ್ಟು ಕಮ್ಮಿ ತರ್ತೀನಿ ರೀ ನಾ. ಯಾಕಂದ್ರೆ ಆ ಗೋಳಿ ನುಂಗಲ್ಲ ರೀ. ಅಟ್ಟೆ 1 ಇಲ್ಲ 2 ದಿನದಾಗ ಕಮ್ಮಿ ಆಗ್ತದೆ. ಹಾಗಾಗಿ ನಾ ಕಮ್ಮಿ ತರ್ತೀನಿ ರೀ. ಸೋಮ ತಾಯಿ ಇವು ದವಾಖಾನೆ ಕೊಟ್ಟಿಗಳಿವ್ರಿ. ಇವು ಮೆಡಿಕಲ್ನಾಗ ಕೊಟ್ಟಿಗಳಿವು, ಇವು ದವಾಖಾನೆ ಕೊಟ್ಟಿಗಳಿವು. ಅವರು ಈ 10 ಗೋಳಿ ಬರ್ದಾಳ, ಈ 10 ಗೋಳಿ ಬರ್ದಾಳ್ರಿ ಡಾಕ್ಟ್ರ್ ತಿ. ಮತ್ತು ಇದು ಎಲ್ಲ ಆದ್ಮ್ಯಾಗ 2 ದಿನ ಮತ್ತೆ ಬಾಂದಾಳ್ರಿ. ನಂಗೆ ಕಮ್ಮಿ ಆಗಲಿಲ್ಲ ಅಂದ್ರೆ 2 ದಿನ ಮತ್ತೆ ಬಾಂದಾಳ. ಅದಕ್ಕೆ ಇವು 5 ತೊಗೋಬೇಕಂದಿದ್ರು ಗೋಳಿ. ಮತ್ತೆ ಏನಿಸ್ತು ಮೊದಲೇ ಬ್ಯಾನಿ ಯಾವ ರೇಂಜಿಗೆ ತ್ರಾಸ ಅಲ್ಲತ್ತ ನಿಮ್ಗೆ ಗೊತ್ತದ್ರಿ ಫ್ರೆಂಡ್ಸ. ಕಂಡಪಟ್ಟಿ ಬ್ಯಾನ್ ಅಲ್ಲತ್ತ ಕೈ. ಹಾಗಾಗಿ ರೊಕ್ಕ ಯಾಕೆ ಲೆಕ್ಕ ಹಾಕಬೇಕು, 2 ಯಾಕೆ ತೊಗೋಬೇಕು ಅಂತ ಹೇಳ್ತು. ಒಟ್ಟು ಇವು 5 ಗೋಳಿ, ಇವು 10 ಗೋಳಿ ತೊಗೊಂಡ್ರಿ, ಇವು 10 ಗೋಳಿ ತೊಗೊಂಡ್ರಿ, ಇವು ದವಾಖಾನೆ ಕೊಟ್ಟು ತೊಗೊಂಡ್ರಿ, ಎಲ್ಲ ತೊಗೊಂಡ್ರಿ ಫ್ರೆಂಡ್ಸ. ಕಮ್ಮಿ ಆದ್ರೆ ಸಾಕ್ರಿ, ಕಮ್ಮಿ ಆದ್ರೆ ಸಾಕು ಅನ್ನಂಗಾಗಿ ಬಿಟ್ಟದ್ರಿ. ಹಾಗಾಗಿ ಇವು 5 ತೊಗೊಳೋದ್ರಿಂದ 10, ಇವು 10 ಇವು 10 ತೊಗೊಂಡು ಬರ್ದಿದ್ದು 10 ಬರ್ದಿಡ್ರಿ ಕಿ ಡಾಕ್ಟ್ರ್ ತಿ. ನಾನು 5 ತೊಗೋಬೇಕಂದ್ರೆ ಸುಮ್ಮನೆ ಯಾಕೆ ಬೇಡ ಮತ್ತೆ 2 ದಿನ ಆಗೋಣ ಬಾ ಅಂದಾಳ ಅಕ್ಕಿಂಬಲ್ಲಿ. ಮತ್ತೆ 2 ದಿನ ಆಗೋಣ ಹೋಗೋದ್ರಿಂದ ಇವೇ ತೊಗೊಂಡು ಕಮ್ಮಿ ಮಾಡ್ಕೊಂಡ್ರೆ ಜಲ್ದಿ ಅಂತ ಹೇಳಿಕೆ 10 ಗೋಳಿ ರೀ. ಇವು ಈಗ ಊಟಕ್ಕಿಂತ ಮುಂಚೆ ತೊಗೊಳೋಗಳಿವ್ರಿ. ಊಟಕ್ಕಿಂತ ಮುಂಚೆ ಗೋಳಿನೂ ತೊಗೊಳವರಿ ಫ್ರೆಂಡ್ಸ. ತೊಗೋತೀನಿ ರೀ ಮೊದಲ ನೆನಪೇ ಹಾರತ್ತೆ ನೋಡ್ರಿ ಊಟಕ್ಕಿಂತ ಮುಂಚೆ ಯಾವುದಂದು ಹೇಳತ್ತೇಳಿ. ಹಾಂ ಅಡುಗೆ ಮಾಡಲಿ ಹೊಸೋಗ್ಯಾವೆಲ್ಲ ಇವು ಊಟಕ್ಕಿಂತ ಮುಂಚೆ ಹೇಳ್ರಿ. ತೊಗೋತೀನಿ ರೀ, ತೊಗೊಂಡು ಅಡುಗೆ ಮಾಡ್ತೀನಿ ರೀ ಫ್ರೆಂಡ್ಸ್ ಪಟ. ಇದು ಕ್ರೀಮ್ ಕೊಟ್ಟು ನೋಡ್ರಿ. ಟೋಟಲ್ ಎಷ್ಟು ಬರ್ತಂದ್ರಿ 350 ರೂಪಾಯಿ ನೋಡ್ರಿ. 350 ರೂಪಾಯಿ ಬತ್ತು ಖರ್ಚು. 350 ರೂಪಾಯಿ ರೀ. ತೆಗಿ ನಾಳೆಗೆ ಪೂಜೆ ಮಾಡಕತ್ತೀನಿ. ಹೂವು ತೊಗೊಂಬಂದೀನಿ ರೀ, ಉದ್ಬತ್ತಿ ತೊಗೊಂಬಂದೀನಿ. ಆ ಫೀನೇ 100 ರೂಪಾಯಿ ರೀ. ಇದು ಬಿಲ್ 250 ರೂಪಾಯಿ. ಕಮ್ಮಿ ಆದ್ರೆ ಸಾಕ್ರಿ ಫ್ರೆಂಡ್ಸ್. ಹಂಗಾಗಿ ನೀರು ತೊಂಬರೋ ಗೋಳಿ ತೊಗೋತೀನಿ. ನೀರು ತೊಂಬ ಗೋಳಿ ತೊಗೋತೀನಿ. ಅಡುಗೆ ಮಾಡ್ತೀನಿ ರೀ ಪಟ್ ಹಸ್ದಾರ ಫ್ರೆಂಡ್ಸ್. ಬಂದ ಅನ್ನ ಬೇಳೆ ಮಾಡೋದು ನೋಡ್ರಿ. 9 ಆಯಿತು. ಈಗ ಏನು ಮಾಡ್ಬೇಕು ರಾತ್ರಿ ಅಂತೇಳಿ ನಾನು ಬಿಸಿ ಅನ್ನ ಬೇಳೆ ಅಟ್ಟೆ ಮಾಡೀನಿ ರೀ. ಬರ್ರಿ ಊಟ ಮಾಡ. ಮತ್ತು ಹೊಸೋಗೋದು ಗೋಳಿ ತೊಗೋಬೇಕಲ್ರಿ. ಆಲ್ರೆಡಿ ನಮ್ಮ ಮುಂಜಾಡ್ದು ಏನು ಉಂಡಿಲ್ಲ ರೀ, ಬರೀ ಪೇರು ಮ್ಯಾಗೆ ಇದ್ದೀನಿ. ಮತ್ತು ಪಾರ್ಗಳಿಗೂ ಅನ್ನನೇ ಕೊಟ್ಟೀನಿ ರೀ. ಅದಕ್ಕಾಗಿ ನಿಂತ್ರಿ 9 ಆಗೈತೆ. ಕುಡ್ತು ಸರಿ ಇಲ್ಲಿ ಕುಡ್ತು ಸರಿ. ಅದಕ್ಕೆ ಬಿಸಿದು ಮತ್ತು ಚಪಾತಿ ಮೊದಲೇ ಕೈ ಮೇಲೆ ಏನು ಮಾಡ್ಕೊಂಡ್ರಿ. ಅದಕ್ಕೆ ಅನ್ನ ಬೇಳೆ ಮಾಡ್ಕೊತ ಮಾಡೀನಿ ರೀ. ಅದು ತೊಗರಿಬೇಳೆ ನೋಡ್ರಿ ಕುದ್ದಿಲೇ ರೀ. ತೊಗರಿಬೇಳೆ ಸಾರು ಮಾಡ್ಬೇಕಂತ ಹಾಕೀನಿ ರೀ. ಅದು ಕುದ್ದಿಲೆ ಇನ್ನೇನು ಮಾಡೋದ ತಿಳಿಸಿನಕ್ಕೆ ಹಾಗೆ ಪಾನೆ ಹೊಡೆದೀನಿ ರೀ. ಗಡ್ಬಡ್ ಆಗ್ಯದ. ಪಾರಗಳು ಹಾಕ್ದಾವ ತಿಳ್ಕೊಂಡು ಹಾಗೆ ಪಾನೆ ಹೊಡೆದೀನಿ ರೀ. ಇನ್ನು ಮುಂಜಾನೆ ಅನ್ನದೇ ಬಾರ ಪಿಲು ಸರಿ ಅಜ್ಜಿನಿ ಪಿಲು ಬಾರೇ ಮುಗಿತಿಲ್ಲ ಅಭ್ಯಾಸ. ಬರ್ರಿ ಊಟ ಮಾಡಮ್ರಿ ಫ್ರೆಂಡ್ಸ್. ಬಿಸಿ ಅನ್ನ ಸಾರು, ರೇಷನ್ ಅಕ್ಕಿ ಅನ್ನ ಸಾರು ಮಸ್ತ್ ಆಗ್ತದೆ ರೀ. ಬರ್ರಿ ಊಟ ಮಾಡಮ್ಮ. ಬರ್ರಿ ಟೈಮ್ ಆಗ್ಯದ. ಫ್ರೆಂಡ್ಸ ಊಟ ಸೈಲೆಂಟಾಗಿ ಮುಖ ಕಣ್ಣು ಮುಚ್ಚು ಮುಖೋ ನೋಡಿ ಹ್ಯಾ ಮಾಡ್ತಾರ ನೋಡಿ ಅಂತ ಮಾಡ್ತಾವ. ಗೋಳಿ ಎಲ್ಲ ತೊಗೊಂಡ್ರಿ. ಭಾಳ ಇದ್ದು ಗೋಳಿ ಅದಕ್ಕೆ ತೊಗೊಂಡು ಜರ ಇದು ಮಾಡ್ದ. ಕ್ರೀಮ್ ಆಗಿ ಮುಚ್ಕೊಂಡು ತಿಕ್ಕಂದಾಡ್ರಿ ಡಾಕ್ಟ್ರ್ ತಿ. ಇದಾರೆ ಹಿಂಗೆ ತಿಕ್ಕಂತೀರ ಅಂದ. ಒಂದು ತೊಂದು ಬಿಡಿದ್ರೆ ಎಲ್ಲ ಕಡೆ ಮನೆಗೆ ನೋಡಮ್ರಿ. 2 ದಿನ ಆಗ ಮತ್ತೆ ಬಾ ಅಂದಾಳ. ನೋಡಮ್ ಏನೇನು ಆಗ್ತಾ ಮತ್ತೆ ಏನು ಅಂತಾಳೆ ಏನು ಸುದ್ದಿ. ಸುಮ್ ಕುಂದ್ರಿ ಓ ಏನು ಕೆಲಸ ಮಾಡಿಲ್ರಿ. ಉಂಡಿನಿ ಭಾಂಡೆ ಗಿಂಡ ಹಾಗೆ ಅವ ನೋಡೋ ಮುಂಜಾನೆ. ಈ ಮೊದಲು ಮನ್ಕೋತೀನಿ ಗೋಳಿ ತೊಗೊಂಡು ನೋಡಿ ಫ್ರೆಂಡ್ಸ. ಅದಕ್ಕೆ ರೀ ದಿನಕ್ಕೆ 2 ಸಲ ಹಚ್ಕೊಂಡಾಡ್ರಿ. ಈಗ ನೋಡ್ರಿ ಹ್ಯಾಂಗೆ ಹೊಡ್ಸಿ ಗೊತ್ತಿರಿ ಇಬ್ಬರು.
ಈಗ ನಂಗೆ ನೋಡಿ ಹಳೆ ವಿಡಿಯೋ ನೋಡ್ತೀವಿ ಅವ್ರಿಗೆ ಗೊತ್ತಿರ್ತದ್ರಿ. ಈಗಮ್ಮ ಹಿಂಗೆ ನಮ್ಮ ಮಲ್ಕೆ ಮನೆ ಕೆಲಸ ಮಾಡೋ ಟೈಮ್ನಾಗ ಬಿದ್ದಿದ್ರಿ, ನೀರ ಪಾಲ್ಸ್ ಪರಿಚಯ ಅವಲ್ರಿ, ನೀರ ಬಿದ್ದಿದ್ದರಿ ಮೊಳಕಾಲಿಗೆ ಹತ್ತಿತ್ತು ಬಡ್ರಿ, ಹಿಂಗೆ ಕಾಲು ಬೆಳೆಸಿ ಬಿದ್ದಿದ ಮೊಳಕಾಲಿಗೆ ಹತ್ತಿತ್ತು. ಹತ್ತನಾಗ ಅವತ್ತಿನ ಕಡ್ಡಾಪಟ್ಟಿ ಮೇಲೆ ಹತ್ರ ಮರ್ದಿನ ನಡ್ಲಿಕ್ಕೆ ಬರಲಿಲ್ಲ ಕೈ ಹಂಗೆ, ಅದನ್ನ ನನಗೆ ಮರ್ದಿನ ಒಟ್ಟ ನಂಗೆ ನಡ್ಲಿಕ್ಕೆ ಬರಲಿಲ್ಲ. ಅವಾಗ ಹಿಂಗೆ ಈ ಡಾಕ್ಟರ್ ಬಲ್ಲಿ ಹೋಗಿ ತೋರಿಸ್ಕೊಂಬಂದಿದ್ದಾರೆ. ಅದು ಅವಾಗ ಇದೇ ಕ್ರೀಮ್ ಕೊಟ್ಟಿಡ್ರಿ ಕಾಲಿಗೆ ಹಚ್ಕೊಳಕ ಕಮ್ಮಿ ಆಗೈತೆ, ಗೋಳಿ ನೆನಪಿಲ್ರಿ, ಬಟ್ ಇದೇ ಕ್ರೀಮ್ ಕೊಟ್ಟಿಡ್ರಿ ಕಾಲಿಗೆ. ಕಾಲು ಮೊಳಕಾಲು ಹಿಂಗಾಗಿ ಮೊಳಕಾಲಿಗೆ ಮಾವು ಬಂದು ತ್ರಾಸ ಅಲ್ಗತ್ತಿತ್ತು, ಬ್ಯಾನೆ ಅಲ್ಗತ್ತಿತ್ತು. ಅಕ್ಕಿ ಬಲ್ಲಿ ಹೋಗಿದ ಈ ಕ್ರೀಮೇ ಕೊಟ್ಟು ಕಮ್ಮಿ ಮಾಡಿಸ್ಕೊಡ್ದು. ಹಾಗಾಗಿ ಈಗಲೂ ಅಕ್ಕಿ ಬಲ್ಲಿ ಹೋಗಿನ್ರಿ, ಕಮ್ಮಿ ಆಗ್ತದೆ, 100% ಅದ ರೀ, ಕಮ್ಮಿ ಆಗಲಿ ಅಂತೇಳಿ ಕಮೆಂಟ್ ಮಾಡಿರಿ. ಯಾಕೆ ಡಾಕ್ಟ್ರತ್ತು ಚಂದ ಅಳ ರೀ. ರೊಕ್ಕ ಹೋದ್ರ ಬಲ್ಲ 100 ರೂಪಾಯಿ ಫೀ ತೊಗೋತಾಳ್ರಿ. ಮೆಡಿಕಲ್ ಬಿಲ್ ಆದ್ರೆ 350 ರೂಪಾಯಿ ಆಗಿದೆ, 350 ರೂಪಾಯಿ ಆಗ್ಯಾರ. ಹೋಗ್ರಿ ಕಮ್ಮಿ ಆಗ್ತದೆ ರೀ. ಈಗ ಹಚ್ಕೊಂಡೇನ್ರಿ ಕೆಲಸ ಹೆಂಗೆ ಆಗ್ತದೆ ಏನಂತ ನೋಡಮಂತ್ರಿ. ಮತ್ತು ಇವತ್ತಿನಾಗ ಹಂಗೆ ಅನಿಸ್ತಾ ಕಮೆಂಟ್ ಹಾಕ್ರಿ. ಏನು ಬರೀ ಆಗ ತಪ್ಪದೆಯಲ್ಲ ನೋಡಮ್ಮ, ಕಮ್ಮಿ ಆಯ್ತು ಭಾರಿ ಚಲೋ ರೀ, ಕಮ್ಮಿ ಆಗಲಿ ಅಂತ ಕಮೆಂಟ್ ಹಾಕ್ರಿ. ಏನೇ ಹೇಳ ಪುತ್ರ ಫ್ರೀಜ್ನಾಗ ನೀರು ಇಡಬಾರ್ದು ನಮ್ದು ಬಾಟಲ್. ಹಾಂ ತೆಗೆದು ಹಿಂಗೆ ನೋಡ್ರಿ, ಬರೀ ಹಿಂಗೆ ಸಾಕಿ. ರವಾ ಕಮ್ಮಿ ಆಗ್ತದ ಇವತ್ತಿನ ಅನಿಸ್ತಾ ಕಮೆಂಟ್ ಹಾಕ್ರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀವಿ. ಬಾಯ್ ರೀ, ಮತ್ತೆ ಮುಂದಿನ ಬ್ಲಾಗ್ ಸಿಗಾಮ್ರಿ. ಗುಡ್ ನೈಟ್, ಶುಭರಾತ್ರಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್ ಬಾಯ್.